ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನೊಂದು ಮೆಸೇಜ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೊಡಬೇಕು ಅಂತ ನಾನು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ. ಅದು ಕೊಡಬೇಕು ಅಂತ ಅಂದ್ಕೊಂಡೆ. ನಾನು ಅಲ್ಲೇ ಕೊಡೋಣ ಅಂತಂದೆ, ಕೊಡೋಕ್ಕಾಗಲಿಲ್ಲ. ನೋಡಿ, ಮಲೆ ಮಹದೇಶ್ವರ ಬೆಟ್ಟದಿಂದ ನಿಮಗೆ ಆನೆ ತಲೆ ದಿಂಬ ಅಂತ ಸಿಗುತ್ತೆ. ಅದು ಹಿಂಭಾಗ ಹಿಂದೆ, ಮಲೆ ಮಹದೇಶ್ವರನ ಬೆಟ್ಟದಿಂದ ಹಿಂದೆ ಸಿಗುತ್ತೆ. ಫಸ್ಟ್ ಸಿಗೋದೆ ಆನೆ ತಲೆ ದಿಂಬ ಸಿಗುತ್ತೆ ನಿಮಗೆ. ಆನೆ ತಲೆ ದಿಂಬದಿಂದ ನಿಮಗೆ ಒಂದು ಕುಮಡಕ್ಕಿ ಅಂತ ಗ್ರಾಮ ಇದೆ ವೀಕ್ಷಕರೇ. ಆ ಕುಮಡಕ್ಕಿ ಅನ್ನೋ ಒಂದು ಗ್ರಾಮದಲ್ಲಿ ನೋಡಿ, ಅಲ್ಲಿ ಒಂದು 9 ತಾರಮರಗಳ ಶನೇಶ್ವರ ಒಂದು ದೇವಸ್ಥಾನ ಇದೆ. 9 ಮರವುಳ್ಳ ಒಂದು ಶನೇಶ್ವರ ಟೆಂಪಲ್ ಇದೆ ಅಲ್ಲಿ. ಅದರಿಂದ ಮುಂದೆ ಹೋದರೆ ಶರಣಶಂಕಮ್ಮ ತಾಯಿಯ ದೇವಸ್ಥಾನ ಇದೆ. ಅಲ್ಲಿ 9 ತಾರಮರದ ದೇವಸ್ಥಾನ ಇರೋದ್ರಿಂದ ಏನಾಗುತ್ತೆ, ಈ ನವಗ್ರಹಗಳು ಶಾಂತಿ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಮಲೆ ಮಹದೇಶ್ವರನ ದರ್ಶನ ಮಾಡಿ ನೀವು ನಂತರ ನೀವು ಅಲ್ಲಿ 9 ತಾರಮರಗಳ ದರ್ಶನ ಮಾಡಿದ್ರೆ ತುಂಬ ಒಳಿತುಗಳನ್ನು ಒಳ್ಳೆಯದನ್ನು ಕಾಣ್ಬೋದು. ನವಗ್ರಹಗಳು ಮನುಷ್ಯನಿಗೆ ಶಾಂತಿ ಆಗುತ್ತೆ ಅಂತ ಕಾಣ್ಬೋದು. ಹಾಗಾಗಿ ತುಂಬ ಒಂದು ಒಳ್ಳೆಯ ಟೆಂಪಲ್ ಅಂದರೆ 9 ತಾರಮರಗಳ ಶನೇಶ್ವರ ಟೆಂಪಲ್ ಅಂತ ಇದೆ. ಅಲ್ಲಿ ಪೂಜೆ ಮಾಡತಕ್ಕಂಥವರು ಪ್ರಧಾನ ಅರ್ಚಕರಾದಂಥ ಹುಚ್ಚಪ್ಪ ಅನ್ನೋರು ಪೂಜೆ ಮಾಡ್ತಾರೆ, ಪ್ರಧಾನ ಅರ್ಚಕರು. ಹಾಗಾಗಿ ನೋಡಿ, ಯಾರಾದರೂ ಅಷ್ಟೇ, ನೀವು ಹೋಗಿ ಶ್ರವಣ ಮಾಸದಲ್ಲಿ ನೀವು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬನ್ನಿ. 8ನೇ ತಿಂಗಳಲ್ಲಿ ತುಂಬ ಒಳಿತುಗಳನ್ನು ಕಾಣ್ಬೋದು. ಯಾಕಂದರೆ ಅಲ್ಲಿ ಭಾಳ ಪವಾಡಗಳು ಅಲ್ಲಿ ಆ ಒಂದು ಜಾಗದಲ್ಲಿ ನಡೆದಿದೆ. ನೋಡಿ, ಆ ಶನೇಶ್ವರ ಟೆಂಪಲ್ಗೆ ಹೋಗೋಕ್ಕೂ ಮುನ್ನ ನಿಮಗೆ ಒಂದು ಬಂಡೆ ಇದೆ. ನಿಮಗೇನಾದರೂ ಒಂದೇನೋ ಕುರ್ಪಿಸ್ಕೊಂಡು ಆ ಒಂದು ಬಂಡೆಗೆ ನೀವು ಒಂದು ಕಾಯಿನನ್ನು ಹಾಕ್ತಕ್ಕಂಥದ್ದು. ಆ ಕಾಯಿನು ಏನಾರು ಹಾಕಿ ಕುರ್ಪಿಸ್ಕೊಂಡು ಹಾಕಿದ್ರೆ ಆ ಕಾಯಿನು ನೋಡಿ ಅಂಟ್ಕೊಳ್ಳುತ್ತೆ. ಹಾಗೆ ಇದು ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ನಿಮ್ಮ ಕೆಲಸ ಆಗಲ್ಲ ಅಂದರೆ ಕಾಯಿನ ಬಿಟ್ಬಿಡುತ್ತೆ. ಅದು ತುಂಬ ಅದರಲ್ಲಿ ಒಂದು ಪವಾಡನೇ ಇದೆ ಅಂತ ಹೇಳ್ಬೋದು. ಅದು ಕತೆ ಬಂದ್ಬಿಟ್ಟು ಹುಚ್ಚಪ್ಪ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ, ಅಲ್ಲಿನ ಪ್ರಧಾನ ಅರ್ಚಕರು. ದಯವಿಟ್ಟು ದಯಮಾಡಿ ನೀವೆಲ್ಲರೂ ಕೂಡ ಅಲ್ಲಿಗೆ ಒಂದ್ಸರಿ ಹೋಗಿದ್ದು ಬನ್ನಿ ವೀಕ್ಷಕರೇ ಅಂತ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಮ್ಮ ಈ ಪಕ್ಕದಲ್ಲಿ ಕೊಡ್ತಿರ್ತಕ್ಕಂಥ ಸಿದ್ದಪ್ಪ, ಸಮಾಜ ಸೇವಕ ಸಿದ್ದಪ್ಪ ಅವರು, ಕೂಡ್ನಳ್ಳಿ ಗ್ರಾಮ, ವರುಣ ತಾಲೂಕು, ಮೈಸೂರು ಡಿಸ್ಟಿಕ್ಕು. ಇವ್ರು ನೋಡಿ, ಇವರು ಅಲ್ಲಿಗೆ ಹೋಗಬೇಕು, ಕರ್ಕೊಂಡೋಗಿ ತುಂಬ ಇದು ಮಾಡ್ತಾಯಿದ್ದಾರೆ. ಕೆಲವು ವೀಡಿಯೋಗಳು ನೋಡ್ಬಿಟ್ಟು ಈಗ ಅವರು ಕೂಡ ಪಾಪ ಬರ್ತಾ ಇದ್ದಾರೆ ಅಲ್ಲಿಗೆ. ಸೊ ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ವೀಕ್ಷಕರು ಕೂಡ ನೋಡಿ, ಅದಕ್ಕೆ ಅವ್ರಿಗೆ ತುಂಬ ಸಮಾಜ ಸೇವೆ ಮಾಡ್ತಾರೆ. ಆ ಸಮಾಜ ಸೇವೆ ಮಾಡೋದು ಅದಕ್ಕೆ ಪಕ್ಕದಲ್ಲೇ ಕೂರಿಸ್ಕೊಂಡೆ ನಾನು. ಇದೆ ಉದ್ದೇಶಪೂರ್ವಕವಾಗಿ ನಾನು ಪಕ್ಕದಲ್ಲೇ ಕೂರಿಸ್ಕೊಂಡೆ. ಅವ್ರ ಸೇವೆ ನೋಡಿ ನನ್ನ ಮೆಚ್ಚುಗೆ ಆಗಿದೆ. ಅದು ನಾನು ಪಕ್ಕದಲ್ಲೇ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ನಾನೊಬ್ಬ ಅಲ್ಲ, ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಪೂಜೆ ಪುನಸ್ಕಾರಗಳು. ಈ ವಿಚಾರದಲ್ಲಿ ನಾವೆಲ್ಲ ಸೇರಿ ಮಾಡ್ತಕ್ಕಂಥ ಒಂದು ವಿಧಿವಿಧಾನಗಳಿದೆ. ಹಾಗಾಗಿ ನೀವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋದರೆ ದಯಮಾಡಿ ನೀವು ಕುಮಡಕ್ಕಿಗೆ ಹೋಗಿ. ಆಮೇಲೆ ನಮ್ಮ ಪ್ರಧಾನ ಅರ್ಚಕರು ಫೋನಲ್ಲಿ ಒಂದು ಕಾಲ್ ಮಾಡಿ ಹೇಳಿದ್ರು ನನಗೆ, ಅಲ್ಲಿ ಈ ಶ್ರವಣ ಮಾಸದಲ್ಲಿ ಕೊನೆ ಶನಿವಾರದಂದು ಅಲ್ಲಿ ತುಂಬ ಅನ್ನದಾಸೋಹ ಮತ್ತು ಎಲ್ಲ ನಡೀತದಂತೆ. ಶನೇಶ್ವರನಿಗೆ ವಿಜೃಂಭಣೆಯಿಂದ ಪೂಜೆ ನಡೀತದಂತೆ. ದಯಮಾಡಿ ಅಲ್ಲಿಗೆ ಹೋಗಿ ವೀಕ್ಷಕರೇ ಅಂತ ತಮ್ಮಲ್ಲಿ ಬೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ.